ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ಇಂಡಿಯಾ ಅಂಡ್ ದಿ ಯುರೋಪಿಯನ್ ಯೂನಿಯನ್ ಹ್ಯಾವ್ ಫೈನಲೈಸ್ಡ್ a landmark free trade agreement after nearly 2 decades of negotiations, described as a historic deal by Narendra Modi and EU leaders. ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಐತಿಹಾಸಿಕವಾದಂತಹ ಮುಕ್ತ ವ್ಯಾಪಾರ ಒಪ್ಪಂದ ಸುಮಾರು 2 ದಶಕಗಳ ಮಾತುಕತೆ ನಂತರ ಈ ಎರಡು ದೇಶಗಳು ಒಪ್ಪಂದವನ್ನು ಅಂತಿಮಗೊಳಿಸ್ತಾ ಇವೆ. ಹಾಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೆ ಯುರೋಪಿಯನ್ ಯೂನಿಯನ್ನ ನಾಯಕರು ತನ್ನ ಐತಿಹಾಸಿಕ ಒಪ್ಪಂದ ಅಂತ ಬಣ್ಣಿಸ್ತಾ ಇದ್ದಾರೆ. ಮುಖ್ಯವಾದ ಫೀಚರ್ಗಳನ್ನು ನೋಡೋದಾದ್ರೆ, ಅಗ್ರಿಮೆಂಟ್ ವಿಲ್ ರೆಡ್ಯೂಸ್ ಆರ್ ಎಲಿಮಿನೇಟ್ ಟ್ಯಾರಿಫ್ಸ್ ಆನ್ ಮೋಸ್ಟ್ ಗೂಡ್ಸ್. ಈ ಒಂದು ಒಪ್ಪಂದದಿಂದಾಗಿ ಬಹುಪಾಲು ಸರಕುಗಳ ಮೇಲಿನ ಸುಂಕ ಕಡಿಮೆ ಆಗುತ್ತೆ ಮತ್ತು ಸಂಪೂರ್ಣವಾಗಿ ರದ್ದಾಗುತ್ತೆ. ಮೇಕಿಂಗ್ ಯುರೋಪಿಯನ್ ವೈನ್ಸ್ ಅಂಡ್ ಲಕ್ಸುರಿ ಕಾರ್ಸ್ ಚೀಪರ್ ಇನ್ ಇಂಡಿಯಾ. ಯುರೋಪಿನಿಂದ ಬರ್ತಕ್ಕಂತಹ ವೈನ್ಸು, ಲಕ್ಸುರಿ ಕಾರ್ಸ್ಗಳು ಭಾರತದಲ್ಲಿ ಅಗ್ಗವಾಗಿ ಸಿಗುತ್ತೆ. ಅದರ ಜೊತೆ ವೈಲ್ ಕೀವಿಂಗ್ ಇಂಡಿಯನ್ ಎಕ್ಸ್ಪೋರ್ಟ್ಸ್, ಉದಾಹರಣೆಗೆ ಟೆಕ್ಸ್ಟೈಲ್ಸ್, ಲೆದರ್, ಜೆಮ್ಸ್, ಇಂಜಿನಿಯರಿಂಗ್ ಗೂಡ್ಸ್, ಬೆಟರ್ ಆಕ್ಸೆಸ್ ಟು EU ಮಾರ್ಕೆಟ್ಸ್. ಇಟ್ ಆಲ್ಸೋ ಈಸಸ್ ಮೊಬಿಲಿಟಿ ಫಾರ್ ಸ್ಕಿಲ್ಡ್ ಇಂಡಿಯನ್ ಪ್ರೊಫೆಷನಲ್ಸ್. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ, ಭಾರತದ ಜವಳಿ ಇರಬಹುದು, ಲೆದರು, ಜೆಮ್ಸು, ಇಂಜಿನಿಯರಿಂಗ್ ಸರಕುಗಳಿಗೆ ಯುರೋಪಿಯನ್ ಮಾರುಕಟ್ಟೆಯಲ್ಲಿ ಒಳ್ಳೆ ಪ್ರವೇಶ ಸಿಗುತ್ತೆ. ಅದರ ಜೊತೆ ಭಾರತದ ಸ್ಕಿಲ್ಡ್ ಪ್ರೊಫೆಷನಲ್ಸ್ ಇರ್ತಾರಲ್ವಾ, ಅವರಿಗೂ ಸಹ ಈಸಿಯಾಗಿ ಇಲ್ಲಿಂದ ಅಲ್ಲಿಗೆ ಹೋಗಬಹುದು. ಮೊಬಿಲಿಟಿ, ವೀಸಾಕ್ ಸಂಬಂಧಪಟ್ಟಂತ ರೂಲ್ಸ್ಗಳು ಈಸಿಯಾಗಿ ಅವರು ಫಾಲೋ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ವೈ ಇಟ್ ಮ್ಯಾಟರ್ಸ್ ಫಾರ್ ಇಂಡಿಯಾ, ಯಾಕೆ ಇದು ಇಂಪಾರ್ಟೆಂಟ್ ನಮಗೆ ಅಂತಂದ್ರೆ, FTA ಬೂಸ್ಟ್ ಟ್ರೇಡ್, ಜಾಬ್ಸ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್, reduces strategic dependence amid global trade uncertainty and strengthens India EU strategic partnership. ಇದರಿಂದಾಗಿ ನಮ್ಮ ದೇಶದಲ್ಲಿ ಉದ್ಯೋಗ ಸೃಷ್ಟಿ ಆಗುತ್ತೆ. ಅದರ ಜೊತೆ FTA, ಮುಕ್ತ ವ್ಯಾಪಾರ ಒಪ್ಪಂದ ಅಂತಂದ್ರೆ ವ್ಯಾಪಾರ ಅಲ್ವಾ, ಈ ದೇಶದಿಂದ ಆ ದೇಶಕ್ಕೆ ಏನೇನು ವಸ್ತುಗಳು ಸಾಗಣೆ ಆಗ್ತಾ ಇತ್ತೋ, ಲಾಜಿಸ್ಟಿಕ್ಸ್ ಇರಬಹುದು, ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಲಯಗಳು ಒಂದು ಪುಷ್ಟಿಯನ್ನು ಪಡ್ಕೊಳ್ಳುತ್ತವೆ. ಉತ್ಪಾದನಾ ವಲಯಕ್ಕೆ ಉತ್ತೇಜನ ಸಿಗುತ್ತೆ. ಅದ್ರ ಜೊತೆ ಈಗ ಎಲ್ಲ ಕಡೆ ಅನ್ಸರ್ಟಿನಿಟಿ, ಟ್ರೇಡ್ ಅನ್ಸರ್ಟಿನಿಟಿ ಇದೆ. ಟ್ಯಾರಿಫ್ಗಳು ಅವಾಗ ನೋಡ್ತಾ ಇರ್ತೇವೆ ನಾವು. ಹಾಗಾಗಿ ಈ ಅನಿಶ್ಚಿತತೆಯ ನಡುವೆ ಭಾರತಕ್ಕೆ ಬೇರೆ ಬೇರೆ ಕಡೆ ಡಿಪೆಂಡ್ ಆಗೋದು ತಪ್ಪುತ್ತೆ ಮತ್ತು ನಮ್ಮ ಮತ್ತು ಯುರೋಪಿಯನ್ ಯೂನಿಯನ್ ನಡುವಿನ ಒಂದು ಪಾಲುದಾರಿಕೆಯ ಬಲ ಇನ್ನಷ್ಟು ಹೆಚ್ಚುತ್ತೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಟೋಲ್ಡ್ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ದಟ್ ಬೀಯಿಂಗ್ ಆನ್ ದಿ ಎಲೆಕ್ಟೋರಲ್ ರೋಲ್ ಇಸ್ ಅ ಕ್ವಾಲಿಫೈಡ್ ರೈಟ್, ನಾಟ್ ಆನ್ ಆಟೋಮೆಟಿಕ್ ಆರ್ ಪರ್ಮನೆಂಟ್ ರೈಟ್. ಈಗ ಮತದಾರರ ಪಟ್ಟಿಯಲ್ಲಿ ಹೆಸರು ಇರೋದು ಒಂದು ಕ್ವಾಲಿಫೈಡ್ ರೈಟ್, ಅದು ಆಟೋಮೆಟಿಕ್ ಆಗಿ ಅದು ಸಿಕ್ಕೋದಂತ ರೈಟ್ ಅಲ್ಲ, ಸ್ವಯಂಚಾಲಿತ ಅಥವಾ ಕಾಯಂ ಹಕ್ಕು ಅಲ್ಲ ಅಂತ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟಿಗೆ ತಿಳಿಸ್ತಾ ಇದೆ. ಕ್ವಾಲಿಫೈಡ್ ರೈಟ್ ಅಂತಂದ್ರೆ, ರೈಟ್ ಟು ವೋಟ್ ಡಿಪೆಂಡ್ಸ್ ಆನ್ ಕಂಟಿನ್ಯೂಸ್ ಫುಲ್ಫಿಲ್ಮೆಂಟ್ ಆಫ್ ಕಂಡೀಷನ್ಸ್ ಅಂಡರ್ ಆರ್ಟಿಕಲ್ 326. ರೈಟ್ ಟು ವೋಟ್, ನಿಮಗೆ ವೋಟ್ ಹಾಕುವ ಒಂದು ರೈಟ್ ಇದೆ ಅಂತ ಆಗಬೇಕು ಅಂತಾದ್ರೆ ನೀವು ಆರ್ಟಿಕಲ್ 326 ಅಡಿಯಲ್ಲಿನ ಕಂಡೀಷನ್ಗಳನ್ನ, ನಿಬಂಧನೆಗಳನ್ನ ಸರಿಯಾಗಿ ಫಾಲೋ ಮಾಡಿರ್ಬೇಕಾಗತ್ತೆ. ಇಂಡಿಯನ್ ಸಿಟಿಜನ್ಶಿಪ್ ಇರಬೇಕು, 18 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರಬೇಕು, ಅಂಡ್ ನಾಟ್ ಬೀಯಿಂಗ್ ಡಿಸ್ಕ್ವಾಲಿಫೈಡ್ ಬೈ ಲಾ, ಕಾನೂನಿನ ಮೂಲಕ ಅನರ್ಹಗೊಂಡಿರಬಾರದು. ಇಫ್ ಎಲಿಜಿಬಿಲಿಟಿ ಲ್ಯಾಪ್ಸಸ್, ಪರ್ಸನ್ಸ್ ನೇಮ್ ಕ್ಯಾನ್ ಬಿ ರಿಮೂವ್ಡ್ ಫ್ರಮ್ ದಿ ಎಲೆಕ್ಟೋರಲ್ ರೋಲ್. ಎಲಿಜಿಬಿಲಿಟಿ ಲ್ಯಾಪ್ಸ್ ಆಗ್ಬಿಟ್ರೆ ಏನಾಗುತ್ತೆ, ಆ ಒಂದು ಮತದಾರರ ಪಟ್ಟಿಯಿಂದ ಅಂತಹ ವ್ಯಕ್ತಿಯ ಹೆಸರನ್ನು ತೆಗೆದುಹಾಕ್ತಾರೆ. A petition has been filed in the Supreme Court of India challenging new University Grant Commission's regulations that limit protection against caste-based discrimination for SC, ST and OBC categories in higher education. ಹೈಯರ್ ಎಜುಕೇಶನ್ ನಲ್ಲಿ, ಉನ್ನತ ಶಿಕ್ಷಣದಲ್ಲಿ ಜಾತಿ ಆಧಾರಿತ ತಾರತಮ್ಯ ಅದರ ವಿರುದ್ಧ, ಅದರ ಪ್ರಕಾರ ಅಂತಂದ್ರೆ ರಕ್ಷಣೆಯನ್ನ SC, ST, OBC ವರ್ಗಗಳಿಗೆ ಮಾತ್ರ ಸೀಮಿತಗೊಳಿಸಿರುವಂತಹ UGC ಕ್ರಮವನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿನ ಸಲ್ಲಿಸಿದ್ದಾರೆ. ರೂಲ್ ಏನ್ ಹೇಳುತ್ತೆ, UGC ರೂಲ್ ಏನಂತಂದ್ರೆ, ದ ರೆಗ್ಯುಲೇಷನ್ಸ್ ಡಿಫೈನ್ ಕಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ನ್ಯಾರೋಲಿ ಆಸ್ ಡಿಸ್ಕ್ರಿಮಿನೇಷನ್ ಓನ್ಲಿ ಅಗೇನ್ಸ್ಟ್ SC, ST ಅಂಡ್ OBC ಸ್ಟೂಡೆಂಟ್ಸ್. ಸಾಮಾನ್ಯ ವರ್ಗದವರಿಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅವರನ್ನು ಒಳಗೊಂಡಿರೋದಿಲ್ಲ. ಇದು ಎಕ್ಸ್ಕ್ಲೂಡಿಂಗ್ ಸ್ಟೂಡೆಂಟ್ಸ್ ಫ್ರಮ್ ದಿ ಜನರಲ್ ಕ್ಯಾಟಗರಿ, SC, ST, OBCಗಳನ್ನ ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಇನ್ನು ಪೆಟಿಷನರ್ಸ್ ಆರ್ಗ್ಯೂ ದಿಸ್ ರಿಮೂವ್ಸ್ ಈಕ್ವಲ್ ಪ್ರೊಟೆಕ್ಷನ್
For those who may face caste-based bias, despite not belonging to reserved category. ಅಲ್ವಾ? ಮೀಸಲಾತಿ ವರ್ಗಕ್ಕೆ ಸೇರಿದ್ರು ಸಹ ಈ ರೀತಿಯಾಗಿ ಪಕ್ಷಪಾತ ಎದುರಿಸಬಹುದು, ಸಮಾನ ರಕ್ಷಣೆ ಸಿಕ್ಕೋದಿಲ್ಲ ಅಂತ ಅರ್ಜಿದಾರರು ವಾದ ಮಾಡ್ತಾ ಇದ್ದಾರೆ. ಇನ್ನು ಕಾನ್ಸ್ಟಿಟ್ಯೂಷನಲ್ ಇಶ್ಯೂ ಯಾವ್ದಾದ್ರು ಇನ್ವಾಲ್ವ್ ಆಗುತ್ತೆ ಇದರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಆರ್ಟಿಕಲ್ 14 ಇಕ್ವಾಲಿಟಿ ಬಿಫೋರ್ ಲಾ, ಆರ್ಟಿಕಲ್ 15 ನಾನ್ ಡಿಸ್ಕ್ರಿಮಿನೇಷನ್, ಇದೆಲ್ಲವನ್ನ ನಾವಿಲ್ಲಿ ಲಿಂಕ್ ಮಾಡಬಹುದು. Supreme Court of India has directed that assets of convicted acid attackers be seized and auctioned to compensate victims, calling acid attacks a crime that needs extraordinary punitive measures. ಅಂದ್ರೆ ಆಸಿಡ್ ದಾಳಿಯನ್ನ ಮುಖ್ಯವಾಗಿ ನಾವು ಅವಾಗ ನ್ಯೂಸ್ ನೋಡ್ತಾ ಇರ್ತೇವೆ. ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಇದನ್ನ ಕಠಿಣ ದಂಡನಾತ್ಮಕ ಕ್ರಮಗಳ ಅಗತ್ಯ ಇರುವಂತ ಅಪರಾಧ ಇದು. ಈ ಶಿಕ್ಷೆಗೊಳಗಾದ ಈ ದಾಳಿಕೋರರ ಆಸ್ತಿಗಳನ್ನ ವಶಪಡಿಸಿಕೊಂಡು ಅದನ್ನ ಹರಾಜು ಮಾಡಿ ಅದ್ರ ಮೂಲಕ ಸಂತ್ರಸ್ತರಿಗೆ ಪರಿಹಾರ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಯಾಕಂತಂದ್ರೆ ಆಸಿಡ್ ಅಟ್ಯಾಕ್ ನೋಡಿ, ಇಟ್ ಕಾಸಸ್ ಪರ್ಮನೆಂಟ್ ಫಿಸಿಕಲ್ ಅಂಡ್ ಸೈಕಾಲಜಿಕಲ್ ಡ್ಯಾಮೇಜ್ ಎಸ್ಪೆಷಲಿ ಟು ವಿಮೆನ್ ಅಂಡ್ ಚಿಲ್ಡ್ರನ್. ಆಸಿಡ್ ದಾಳಿಗೆ ಒಳಗಾದವರು ತಮ್ಮ ಜೀವನ ಪರ್ಯಂತ ಮಾನಸಿಕವಾಗಿ ದೈಹಿಕವಾಗಿ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಅನ್ನು ಅನುಭವಿಸ್ತಾ ಇರಬೇಕಾಗುತ್ತೆ. ಅದರಲ್ಲೂ ಮಹಿಳೆ ಮತ್ತು ಮಕ್ಕಳಿಗೆ ಹೆಚ್ಚು ಇದರ ಪರಿಣಾಮಗಳನ್ನು ನಾವು ನೋಡಬಹುದು. ದ ಕೋರ್ಟ್ ಸ್ಟ್ರೆಸ್ಡ್ ದ್ಯಾಟ್ ನಾರ್ಮಲ್ ಪನಿಷ್ಮೆಂಟ್ ಇಸ್ ನಾಟ್ ಇನಫ್. ಸಾಮಾನ್ಯ ಶಿಕ್ಷೆ ಕೊಟ್ಟರೆ ಸಾಕಾಗೋದಿಲ್ಲ, ಇದಕ್ಕೆ ಸ್ಟ್ರಾಂಗ್ ಫೈನಾನ್ಷಿಯಲ್ ಪೆನಾಲ್ಟೀಸ್ ಆರ್ ನೀಡೆಡ್, ಆಕ್ಟ್ ಆಸ್ ಡಿಟರೆಂಟ್ ಅಂಡ್ ಎನ್ಶೋರ್ ಜಸ್ಟಿಸ್ ಟು ವಿಕ್ಟಿಮ್ಸ್. ಫಿನಾನ್ಷಿಯಲ್ ಪೆನಾಲ್ಟಿಗಳನ್ನ ಹಾಕಬೇಕು ಅಂತಂದ್ರೆ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಂಡು ಹರಾಜು ಮಾಡಿ ಅದನ್ನ ಅದರಿಂದ ಬಂದಿರೋ ಹಣವನ್ನ ಸಂತ್ರಸ್ತರಿಗೆ ಕೊಡೋದು. ಇದ್ರ ಮೂಲಕ ಇವರಿಗೂ ಸಹ ಒಂದು ಭಯ ಇರಬೇಕು, ಅದೇ ರೀತಿ ಸಂತ್ರಸ್ತರಿಗೂ ಸಹ ಜಸ್ಟಿಸ್ ಸಿಗಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. State responsibility and victim rights. The judgment reinforces the state's duty to protect dignity and life under Article 21. ಗೊತ್ತಿದೆ ಆರ್ಟಿಕಲ್ 21 ಏನ್ ಹೇಳುತ್ತೆ, ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಅಲ್ವಾ, ಮತ್ತೆ ಡಿಗ್ನಿಟಿ, ಬರಿಯ ಬದುಕಲ್ಲ, ಘನತೆಯುಕ್ತ ಬದುಕು, ಘನತೆಯಿಂದ ಕೂಡಿದಂತ ಬದುಕು, ಅಂತ ಒಂದು ಲೈಫ್ ಸಿಗ್ಬೇಕು ಇರಬೇಕು. It also highlights victim-centric justice where compensation, rehabilitation and medical support are as important as punishing the offender. ಅಂದ್ರೆ ವಿಕ್ಟಿಮ್ ಸೆಂಟ್ರಿಕ್ ಜಸ್ಟಿಸ್. ಈಗ ಒಂದು ತಪ್ಪು ಒಬ್ಬ ವ್ಯಕ್ತಿ ಮಾಡಿರ್ತಾನೆ, ಮಾಡಿದ್ಮೇಲೆ ಅದರಿಂದ ಇನ್ನೊಬ್ಬ ವ್ಯಕ್ತಿಗೆ ತುಂಬಾ ತೊಂದರೆ ಆಗಿರುತ್ತೆ. ಈ ತಪ್ಪು ಮಾಡದಂತಹ ವ್ಯಕ್ತಿಯ ಮೇಲೆ ನಾವು ಕೇಂದ್ರವನ್ನ ಇಟ್ಕೊಂಡು ಗಮನ ಇಟ್ಕೊಂಡು ಶಿಕ್ಷೆ ಕೊಡೋದಕ್ಕಿಂತ ವಿಕ್ಟಿಮ್ಸ್ ಇರ್ತಾರಲ್ವಾ ಅವರಿಗೆ ಮುಖ್ಯವಾಗಿ ಪರಿಹಾರ ಸಿಗಬೇಕು. ಕಾಂಪನ್ಸೇಷನ್ ಇರಬಹುದು, ರಿಹ್ಯಾಬಿಲಿಟೇಷನ್ ಮತ್ತು ಮೆಡಿಕಲ್ ಸಪೋರ್ಟ್ ಇರಬಹುದು, ಅದು ಸಹ ಪನಿಷ್ಮೆಂಟ್ ಕೊಡುವಷ್ಟು ಇಂಪಾರ್ಟೆಂಟು. ಪನಿಷ್ಮೆಂಟ್ ಕೊಟ್ಟರೆ ಮಾತ್ರ ಸಾಕಾಗೋದಿಲ್ಲ, ಇವರಿಗೆ ಸರಿಯಾದ ಪರಿಹಾರ ಕೊಡೋದು ಬಹಳ ಇಂಪಾರ್ಟೆಂಟು, ಅಷ್ಟೇ ಇಂಪಾರ್ಟೆಂಟ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ claimed that Iran wants talks even as US naval strike group arrived in West Asia, signaling military pressure alongside diplomacy. ಪಶ್ಚಿಮ ಏಷ್ಯಾದ ಕಡೆ ಅಮೆರಿಕಾದ ನೇವಲ್ ಸ್ಟ್ರೈಕ್ ಗ್ರೂಪ್ ಬರ್ತಾ ಇದ್ದ ಹಾಗೆ ಇರಾನ್ ಮಾತುಕತೆಯನ್ನು ಬಯಸ್ತಾ ಇದೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಅಂದ್ರೆ ರಾಜತಾಂತ್ರಿಕತೆ ಜೊತೆ ಮಿಲಿಟರಿ ಒತ್ತಡವನ್ನು ಹೇರ್ತಾ ಇದ್ದಾರೆ. ಇದು ಕೋಯರ್ಸಿವ್ ಡಿಪ್ಲೊಮಸಿ ಅಂತ ಕರೀತಾರೆ, ಬಲವಂತವಾಗಿ ಡಿಪ್ಲೊಮಸಿ. ಸಿಚುವೇಶನ್ ರಿಫ್ಲೆಕ್ಟ್ಸ್ ಕೋಯರ್ಸಿವ್ ಡಿಪ್ಲೊಮಸಿ using military presence as a leverage to push an adversary toward negotiations without immediate use of force. ಅಂತಂದ್ರೆ ತಕ್ಷಣ ಫೋರ್ಸ್ ಯೂಸ್ ಮಾಡೋದಿಲ್ಲ, ಆದ್ರೆ ಮಿಲಿಟರಿ ಪ್ರೆಸೆನ್ಸ್, ಎದುರಾಳಿಯನ್ನ ಮಾತುಕತೆಗೆ ಒತ್ತಾಯಿಸ್ಲಿಕ್ಕೆ ಮಿಲಿಟರಿ ಉಪಸ್ಥಿತಿ, ಅಲ್ಲಿ ಹೋಗಿ ನಮ್ಮ ಫೋರ್ಸ್ ಅನ್ನ ಜಸ್ಟ್ ನಾವು ಬಂದಿದ್ದೇವೆ ಅಂತ ಹೇಳೋ ರೀತಿ. ಇಟ್ ಕಂಬೈನ್ಸ್ ಡಿಟರೆನ್ಸ್, ಸಿಗ್ನಲಿಂಗ್ ಅಂಡ್ ನೆಗೋಸಿಯೇಷನ್ಸ್. ಸೊ ಇದರಲ್ಲಿ ಬೇರೆ ಬೇರೆ ತರ ಇರುತ್ತೆ. ನಾವು ಬಂದೇನು ಸಿಗ್ನಲ್ ಕೊಡೋದು ಮತ್ತೆ ಅವರನ್ನ ಹೆದರ್ಸೋದು ಅಂತಂದ್ರೆ ಮೌಖಿಕವಾಗಿ ಆ ತರ ಅಲ್ಲ, ಆದ್ರೆ ನಮ್ಮ ಒಂದು ಶಕ್ತಿಯನ್ನ ಪ್ರದರ್ಶನ ಮಾಡೋ ರೀತಿ. ವೆಸ್ಟ್ ಏಷ್ಯಾ ಜಿಯೋಪಾಲಿಟಿಕ್ಸ್ ಅಂಡ್ ರಿಸ್ಕ್ ನೋಡೋದಾದ್ರೆ, ಡಿಪ್ಲಾಯ್ಮೆಂಟ್ಸ್ ಇನ್ ವೆಸ್ಟ್ ಏಷ್ಯಾ ರೈಸ್ ರಿಸ್ಕ್ ಆಫ್ ಎಸ್ಕಲೇಷನ್, ಅಫೆಕ್ಟ್ ಎನರ್ಜಿ ಸೆಕ್ಯೂರಿಟಿ ಅಂಡ್ ಸೀ ಲೇನ್ಸ್ ಅಂಡ್ ಇನ್ಫ್ಲುಯೆನ್ಸ್ ರೀಜನಲ್ ಆಕ್ಟರ್ಸ್. ಈ ಒಂದು ವೆಸ್ಟ್ ಏಷ್ಯಾದಲ್ಲಿ ಏನೇನಾಗ್ತಾ ಇದೆ, ಮಿಲಿಟರಿ ನಿಯೋಜನೆ ಮಾಡಿರೋದ್ರಿಂದ ಅದರಿಂದಾಗಿ ಎಸ್ಕಲೇಷನ್ ಆಗಬಹುದು, ಮುಂದೆ ಅಪಾಯ ಹೆಚ್ಚಾಗಬಹುದು. ಮತ್ತೆ ಇಂಧನ ಭದ್ರತೆ, ಎನರ್ಜಿ ಸೆಕ್ಯೂರಿಟಿ, ಸಮುದ್ರ ಮಾರ್ಗ, ಪ್ರಾದೇಶಿಕ ಪ್ರಮುಖ ರಾಷ್ಟ್ರಗಳು, ಇದೆಲ್ಲ ಈ ತರ ಎಫೆಕ್ಟ್ಗೆ ಒಳಗಾಗುತ್ತೆ, ಇದರ ಮೇಲೆ ಪ್ರಭಾವ ಬೀರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ದ ಬುಲೆಟಿನ್ ಆಫ್ ದಿ ಅಟಾಮಿಕ್ ಸೈಂಟಿಸ್ಟ್ ಹ್ಯಾಸ್ ಮೂವ್ಡ್ ದಿ ಡೂಮ್ಸ್ಡೇ ಕ್ಲಾಕ್ ಟು 85 seconds to midnight, closest ever to global catastrophe. ಬುಲೆಟಿನ್ ಆಫ್ ದಿ ಅಟಾಮಿಕ್ ಸೈಂಟಿಸ್ಟ್ ಅಂತ ಇದೆ, ಅವರು
ಏನ್ ಮಾಡಿದ್ದಾರೆ, ಡೂಮ್ ಸ್ಟೇ ಕ್ಲಾಕ್ ಸಮಯವನ್ನ ಮಧ್ಯರಾತ್ರಿಗೆ 85 ಸೆಕೆಂಡ್ಗಳು ಬಾಕಿ ಇರುವ ರೀತಿ ಮೂವ್ ಮಾಡಿದ್ದಾರೆ. ಏನಿದು ಡೂಮ್ ಸ್ಟೇ ಕ್ಲಾಕ್ ಅಂತಂದ್ರೆ ಒಂದು ಸಿಂಬಾಲಿಕ್ ಇಂಡಿಕೇಟರ್ ಆಫ್ ಹೌ ಕ್ಲೋಸ್ ಹ್ಯುಮ್ಯಾನಿಟಿ ಇಸ್ ಟು ಸೆಲ್ಫ್ ಡಿಸ್ಟ್ರಕ್ಷನ್ based on threats like nuclear weapons, climate change, biological risk, AI misuse, and global instability. Midnight represent global catastrophe. ಏನ್ ಅರ್ಥ ಆಯ್ತಾ? ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ನಮ್ಮದೇ ಆದಂತಹ ಎಷ್ಟೋ ಬೇರೆ ಬೇರೆ ಕೃತ್ಯಗಳಿಂದ ನಮ್ಮ ಗುಂಡಿನ ನಾವೇ ತೋಡ್ಕೊಳ್ತಾ ಇದ್ದೇವೆ. ನ್ಯೂಕ್ಲಿಯರ್ ವೆಪನ್ ಇರ್ಬೋದು, ಕ್ಲೈಮೇಟ್ ಚೇಂಜು, ಬಯಾಲಜಿಕಲ್ ರಿಸ್ಕು, AI ಅನ್ನ ಮಿಸ್ಯೂಸ್ ಮಾಡೋದು, ಇದೆಲ್ಲದರಿಂದಾಗಿ ಒಂದು ಡೂಮ್ಸ್ ಡೇ, ಇದೊಂದು ಸಾಂಕೇತಿಕವಾದಂತಹ ಒಂದು ಪರಿಕಲ್ಪನೆ ಅಷ್ಟೇ. ಹೀಗಾಗತ್ತೆ ಅಂತಲ್ಲ. ನಿನ್ನೆ ರಾತ್ರಿ 12 ಗಂಟೆಗೆ ಇವತ್ತಿನ ದಿನ ಶುರುವಾಯಿತು. ಇವತ್ತು ರಾತ್ರಿ 12 ಗಂಟೆಗೆ ಇವತ್ತಿನ ದಿನ ಮುಗಿಯುತ್ತೆ. ಇವತ್ತು ರಾತ್ರಿ 12 ಗಂಟೆಯನ್ನ ಜಗತ್ತಿನ ವಿನಾಶಕಾರಿ ಸ್ಥಿತಿ 12 ಗಂಟೆಗೆ ಜಗತ್ತು ಮುಗಿದು ಹೋಗ್ಬಿಡುತ್ತೆ ಅಂತ ಏನಾದ್ರೂ ನಾವು ಕಲ್ಪನೆ ಮಾಡ್ಕೊಂಡ್ರೆ, ಇನ್ನು ಎಷ್ಟೊತ್ತಿದೆ 12 ಗಂಟೆಗೆ? ಇದು ಇಮ್ಯಾಜಿನೇಷನ್, ರಿಯಾಲಿಟಿ ಅಲ್ಲ. 85 ಸೆಕೆಂಡ್ಸ್ 85 ಸೆಕೆಂಡ್ಸ್ ಅಷ್ಟು ನಾವು ಹತ್ರ ಬಂದಿದ್ದೇವೆ. 85 ಸೆಕೆಂಡ್ಸ್ ಅಲ್ಲಿ ಜಗತ್ತು ನಾಶ ಆಗ್ಬಹುದು ಅಂತಂದ್ರೆ ಅಷ್ಟು ಆ ಲೆವೆಲ್ ಡೇಂಜರ್ ಸಿಚುವೇಶನ್ ಅಲ್ಲಿ ನಾವಿದ್ದೇವೆ. ಇದು ಯಾವಾಗ ಇರ್ತೇವೆ ಅಂತಂದ್ರೆ, ದುಷ್ಕೃತ್ಯಗಳನ್ನ ಮಾಡೋರ ಕೈಯಲ್ಲಿ ಇಂತಹ ದೊಡ್ಡ ದೊಡ್ಡ ಸಾಧನೆಗಳು ಸಿಕ್ಕಿದಾಗ, ನ್ಯೂಕ್ಲಿಯರ್ ವೆಪನ್ಗಳು ಸಿಕ್ಕಿದಾಗ, ಬಯಾಲಜಿಕಲ್ ರಿಸ್ಕ್ ಆದಾಗ, AI ಮಿಸ್ಯೂಸ್ ಆದಾಗ, ಹೀಗೆ ಇದೊಂದು ಸಾಂಕೇತಿಕವಾದಂತಹ ಸೂಚಕ ಅಷ್ಟೇ. ಹಾಗಾಗಿ ಇದನ್ನ ವಿಜ್ಞಾನಿಗಳು ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಮಧ್ಯರಾತ್ರಿ ಅಂತ ಒಂದು ಜಾಗತಿಕ ವಿನಾಶ ಆಗುತ್ತೆ ಅಂತಂದ್ರೆ ಅದಕ್ಕಿನ್ನು 85 ಸೆಕೆಂಡ್ಸ್ ಇದೆ ಅಷ್ಟೇ ಅನ್ನೋ ರೀತಿ ಒಂದು ಸೂಚಕ. ಯಾಕೆ ಆಗ್ತಾ ಇದೆ? ವೈ ದಿ ಕ್ಲಾಕ್ ಮೂಡ್ ಕ್ಲೋಸರ್. ಮೊದಲು ಸ್ವಲ್ಪ ಟೈಮ್ ಇತ್ತು, ಈಗ ಇನ್ನೂ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ದಿ ಡಿಸಿಷನ್ ರಿಫ್ಲೆಕ್ಟ್ಸ್ ವೀಕನಿಂಗ್ ನ್ಯೂಕ್ಲಿಯರ್ ಆರ್ಮ್ಸ್ ಕಂಟ್ರೋಲ್, ರೈಸಿಂಗ್ ಜಿಯೋಪೊಲಿಟಿಕಲ್ ಕಾನ್ಫ್ಲಿಕ್ಟ್, ಕ್ಲೈಮೇಟ್ ಕ್ರೈಸಿಸ್, ಮಿಸ್ಇನ್ಫಾರ್ಮೇಶನ್ ಅಂಡ್ ಇರೋಷನ್ ಆಫ್ ಇಂಟರ್ನ್ಯಾಷನಲ್ ಕೋಆಪರೇಷನ್. ಅಂದ್ರೆ ಯಾಕೆ ಈಗ ಆಗ್ತಾ ಇದೆ? ಮುಖ್ಯವಾಗಿ ಡೂಮ್ಸ್ಡೇ ಕ್ಲಾಕ್ ಅಲ್ಲಿ ನ್ಯೂಕ್ಲಿಯರ್ ಆರ್ಮ್ಸ್ ಕಂಟ್ರೋಲ್ ಅಣ್ವಸ್ತ್ರಗಳನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಷ್ಟೋ ಸಾರಿ. ಮತ್ತೆ ಜಿಯೋ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ಗಳು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭೌಗೋಳಿಕವಾಗಿ, ರಾಜಕೀಯವಾಗಿ ಇದನ್ನ ಕಾನ್ಫ್ಲಿಕ್ಟ್ಗಳಿರುತ್ತೆ, ಅದು ರೈಸ್ ಆಗ್ತಾ ಇದೆ. ಕ್ಲೈಮೇಟ್ ಕ್ರೈಸಿಸ್ ಇರಬಹುದು, ಮಿಸ್ಇನ್ಫಾರ್ಮೇಶನ್, ಹಲವಾರು ತೊಂದರೆಗಳು ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಇದು 85 ಸೆಕೆಂಡ್ಸ್ ಹತ್ರ ಬಂದಿದೆ. ಇನ್ನೊಂದ್ಸಾರಿ ಹೇಳ್ತಾ ಇದ್ದೇನೆ, ಈ ತರ 85 ಸೆಕೆಂಡ್ಸ್ ಅಲ್ಲಿ ಎಲ್ಲ ಭೂಮಿ ಸರ್ವನಾಶ ಆಗ್ಬಿಡುತ್ತೆ ಅಂತಲ್ಲ. ಆದ್ರೆ ಸಾಧ್ಯತೆ ಯಾವಾಗ ಸಾಧ್ಯ ಆಗುತ್ತೆ ಅಂತಂದ್ರೆ, ದುಷ್ಕೃತ್ಯಗಳನ್ನು ಮಾಡೋರ ಹತ್ರ ದೊಡ್ಡ ದೊಡ್ಡ ಟೆಕ್ನಾಲಜಿ ಸಿಕ್ಕಿದ್ರೆ ಆಗಾಗಬಹುದು. ಒಂದು ಆರ್ಟಿಕಲ್ ಬಗ್ಗೆ ನೋಡೋದಾದ್ರೆ, ಸೊಲ್ಯೂಷನ್ ಟು ದಿ ಫಾಲಿಂಗ್ ರುಪಿ ಲೈಸ್ ಇನ್ ಡಿಪ್ಲೊಮೆಸಿ. ರುಪಿ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆಯಲ್ವಾ, ಅದಕ್ಕೆ ಸೊಲ್ಯೂಷನ್ ಇರೋದು ಡಿಪ್ಲೊಮ್ಯಾಸಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಡಿಪ್ಲೊಮ್ಯಾಸಿ ಅಂತಂದ್ರೆ ರಾಜತಾಂತ್ರಿಕತೆ. ರೀಸೆಂಟ್ ಡೆಪ್ರಿಸಿಯೇಷನ್ ಆಫ್ ದಿ ರುಪಿ ಇಸ್ ನಾಟ್ ಡ್ರಿವನ್ ಬೈ ವೀಕ್ ಡೊಮೆಸ್ಟಿಕ್ ಫಂಡಮೆಂಟಲ್ಸ್. ಈಗ ರುಪಿ ಡೆಪ್ರಿಸಿಯೇಷನ್ ಆಗ್ತಾ ಇರೋದು ದೇಶದ ಒಳಗಿನ ತೊಂದರೆಗಳಿಂದ ಅಲ್ಲ, ಬಟ್ ಎಕ್ಸ್ಟರ್ನಲ್ ಜಿಯೋಪೊಲಿಟಿಕಲ್ ಶಾಕ್ಸ್. ಅದರಲ್ಲೂ ಟ್ರೇಡು, ಟ್ಯಾರಿಫ್ ಟೆನ್ಷನ್, ಯಾರಿಂದ? US ಇಂದ. ಹಾಗಾಗಿ ಕ್ಯಾಪಿಟಲ್ ಔಟ್ಫ್ಲೋ ಆಗ್ತಾ ಇದೆ, ನಮ್ಮ ದೇಶದಿಂದ ಹಣ ಹೊರಗಡೆ ಹರಿದು ಹೋಗ್ತಾ ಇದೆ. ದಿಸ್ ಮಾರ್ಕ್ಸ್ ಅ ಶಿಫ್ಟ್ ಫ್ರಾಮ್ ಅರ್ಲಿಯರ್ ಎಪಿಸೋಡ್ಸ್ ಆಫ್ ರುಪಿ ಡೆಪ್ರಿಸಿಯೇಷನ್ that were mainly caused by macroeconomic factors such as inflation differentials and or global interest rate cycles. ಮೊದಲೆಲ್ಲ ಈ ಒಂದು ರುಪಿ ಡೆಪ್ರಿಸಿಯೇಷನ್ ಆಗ್ತಾ ಇರೋದಕ್ಕೆ ಕಾರಣ ಏನಾಗಿತ್ತು ಅಂತಂದ್ರೆ, ನಮ್ಮ ದೇಶದಲ್ಲಿ ಆಗ್ತಾ ಇರತಕ್ಕಂಥ ಇನ್ಫ್ಲೇಷನ್, ಗ್ಲೋಬಲ್ ಇಂಟ್ರೆಸ್ಟ್ ರೇಟ್ ಸೈಕಲ್, ಅದು ಕಾರಣ ಆಗಿರ್ತಿತ್ತು. ಆದ್ರೆ ಈ ಸಾರಿ ಡಿಪ್ಲೊಮ್ಯಾಸಿ ಅಂತ ಹೇಳ್ತಾ ಇದ್ದಾರೆ. ಟ್ಯಾರಿಫ್, ಟ್ರೇಡ್, ಕ್ಯಾಪಿಟಲ್ ಅಕೌಂಟ್ ಪ್ರೆಷರ್ ನೋಡೋದಾದ್ರೆ, ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಗಳೆಲ್ಲ ಇರ್ತಾರಲ್ವಾ, ಅವರು ಇಂಥ ಅನ್ಸರ್ಟನಿಟಿಗಳಿಗೆ, ಅನ್ಸರ್ಟನಿಟಿ ಅಂತಂದ್ರೆ ಸಡನ್ ಆಗಿ US ಟ್ಯಾರಿಫ್ ಅನ್ನ ಹಾಕ್ಬಿಡುತ್ತೆ, ಅಂತ ಅನ್ಸರ್ಟನಿಟಿಗಳಿಗೆ ಅವರು ಬಹಳ ಬೇಗ ರಿಯಾಕ್ಟ್ ಮಾಡ್ಬಿಡ್ತಾರೆ. ಟ್ಯಾರಿಫ್ ಥ್ರೆಟ್ಸ್ ಅಂಡ್ ಜಿಯೋ ಪೊಲಿಟಿಕಲ್ ಫ್ರಿಕ್ಷನ್ಸ್ ಇನ್ಕ್ರೀಸ್ ಪರ್ಸೀವ್ಡ್ ರಿಸ್ಕ್. ಇಂಥ ರಿಸ್ಕ್ ಅನ್ನ ಇನ್ನಷ್ಟು ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಅದ್ರ ಜೊತೆ ವೆಪನೈಸೇಷನ್ ಆಫ್ ಟ್ರೇಡ್ ಪಾಲಿಸಿ. ಟ್ಯಾರಿಫ್ಸ್ ಆರ್ ನೌ ಯೂಸ್ಡ್ ಆಸ್ ಜಿಯೋ ಪೊಲಿಟಿಕಲ್ ಟೂಲ್ಸ್, ನಾಟ್ ಜಸ್ಟ್ ಇಕನಾಮಿಕ್ ಇನ್ಸ್ಟ್ರೂಮೆಂಟ್. ಟ್ಯಾರಿಫ್ಸ್ಗಳೆಲ್ಲ ಈಗ ಒಂದು ಜಿಯೋ ಪೊಲಿಟಿಕಲ್ ಟೂಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಇಕನಾಮಿಯಲ್ಲಿ ಮಾತ್ರ ಅದನ್ನ ಯೂಸ್ ಮಾಡ್ತಾ ಇದ್ರು, ಆದ್ರೆ ಬೇರೆ ದೇಶವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಎಕನಾಮಿಕಲ್ ಪ್ರೆಷರ್ ಹಾಕ್ಲಿಕ್ಕೆ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ. ಇನ್ನು ಕಾನ್ಫಿಡೆನ್ಸ್ ಚಾನಲ್. ಈವನ್ ಸ್ಟ್ರಾಂಗ್ ಗ್ರೋತ್ ಅಂಡ್ ಲೋ ಇನ್ಫ್ಲೇಷನ್ ಕ್ಯಾನಾಟ್ ಆಫ್ಸೆಟ್ ಅನ್ಸರ್ಟಿನಿಟಿ ಡ್ರಿವನ್ ಕ್ಯಾಪಿಟಲ್ ಫ್ಲೈಟ್. ಕ್ಯಾಪಿಟಲ್ ಫ್ಲೈಟ್ ಅಂತಂದ್ರೆ ಅಮೆರಿಕದ ಫೆಡರಲ್ ರಿಸರ್ವ್ ಅಂತ ಇರುತ್ತಲ್ವಾ, ಇಲ್ಲಿನ ಬ್ಯಾಂಕು ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡಿದ್ರೆ ಇಲ್ಲಿರುವ ಹಣವನ್ನ ಹಿಂತೆಗೆದುಕೊಂಡು ಅಲ್ಲಿ ಹೋಗಿ ಹೂಡಿಕೆ ಮಾಡೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಗ್ರೋತ್ ಆಗ್ತಾ ಇರ್ಲಿ,
ಲೋ ಇನ್ಫ್ಲೇಷನ್ ಆಗ್ತಾ ಇರಲಿ. ಅದರಿಂದಾಗಿ ಕ್ಯಾಪಿಟಲ್ ಫ್ಲೈಟ್ ಅನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಎಷ್ಟೋ ಸಾರಿ. ಯಾಕಂದ್ರೆ ಅದು ಆಗೋದು ಅನ್ಸರ್ಟಿನಿಟಿಯಿಂದ. Thus, exchange rates today reflect expectations and geopolitics, not just trade balances. ಹಾಗೆ ಇವತ್ತಿನ ಎಕ್ಸ್ಚೇಂಜ್ ರೇಟ್ ಯಾವ ತರ ಎಕ್ಸ್ಪೆಕ್ಟೇಷನ್ಸ್ ಇದೆ, ಜಿಯೋ ಪೊಲಿಟಿಕ್ಸ್ ಯಾವ ತರ ಇದೆ ಅನ್ನೋದ್ರ ಬಗ್ಗೆ ನಮ್ಗೆ ತಿಳಿಸ್ತಾ ಇರುತ್ತೆ. ಜಸ್ಟ್ ಟ್ರೇಡ್ ಬ್ಯಾಲೆನ್ಸ್ ಆಗ್ತಾ ಇದ್ರೆ ಸಾಕಾಗೋದಿಲ್ಲ. ಈ ಸಂದರ್ಭದಲ್ಲಿ RBI ರೋಲ್ ಏನು? ಇಂಡಿಯಾ ಫಾಲೋಸ್ ಮ್ಯಾನೇಜ್ಡ್ ಫ್ಲೋಟ್. ಮ್ಯಾನೇಜ್ಡ್ ಫ್ಲೋಟ್ ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಏನ್ ಮಾಡುತ್ತೆ, ಮಾರುಕಟ್ಟೆಯಲ್ಲಿ ಏನಾದ್ರು ವ್ಯತ್ಯಾಸಗಳಾದಾಗ ಇಂಟರ್ಫಿಯರ್ ಆಗಿ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೆನಾಟ್ ಡಿಫೆಂಡ್ ಅ ಸ್ಪೆಸಿಫಿಕ್ ಎಕ್ಸ್ಚೇಂಜ್ ರೇಟ್ ಲೆವೆಲ್. ಸೊ ಯಾವಾಗಲೂ ಇಂಥ ಒಂದು ಎಕ್ಸ್ಚೇಂಜ್ ರೇಟ್ ಲೆವೆಲ್ ಅನ್ನು ಡಿಫೆಂಡ್ ಮಾಡ್ತಾ ಇರ್ಲಿಕ್ಕೆ ಆಗೋದಿಲ್ಲ. ಕ್ಯಾನ್ ಓನ್ಲಿ ಸ್ಮೂತ್ ವಾಲೆಟಾಲಿಟಿ. ಆಗ್ತಾ ಇರತಕ್ಕಂಥ ಏರ್ಪೇರ್ ಅನ್ನ, ವಾಲೆಟಾಲಿಟಿಯನ್ನ ಸ್ವಲ್ಪ ಸ್ಮೂತ್ ಆಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಇನ್ನು ಎಕ್ಸೆಸ್ ಆಗಿ ಇಂಟರ್ವ್ಯೂನ್ ಮಾಡಿದ್ರು ಏನಾಗ್ಬಿಡುತ್ತೆ, ರಿಸರ್ವ್ ಡಿಪ್ಲಿಷನ್ ಆಗುತ್ತೆ. ಹಣವನ್ನ ಜಾಸ್ತಿ, ಈಗ ರುಪಿ ರೈಸ್ ಆಗ್ತಾ ಇದೆ ಅಂತಂದ್ರೆ, ರುಪಿ ಮಾರುಕಟ್ಟೆಯಲ್ಲಿ ಅಪ್ರಿಶಿಯೇಟ್ ಆಯಿತು ಅಂತಂದ್ರೆ ಅದರ ಒಂದು ಪ್ರಮಾಣ ಕಡಿಮೆ ಇದ್ದ ಹಾಗೆ. ಅವಾಗ US ಡಾಲರ್ ಅನ್ನ ನಾವು ಮಾರುಕಟ್ಟೆಗೆ ಬಿಟ್ರೆ, ಒಂದ್ ವೇಳೆ RBI ಡಾಲರ್ ಅನ್ನ ಸೆಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಹತ್ರ ಇರುವ ಫಾರಿನ್ ರಿಸರ್ವ್ಗಳು ಕಡಿಮೆ ಆಗುತ್ತೆ, ಡಿಪ್ಲೀಟ್ ಆಗುತ್ತೆ, ಮಾರ್ಕೆಟ್ ಡಿಸ್ಟಾರ್ಷನ್ ಆಗಬಹುದು. ಹಾಗಾಗಿ RBI ಆಕ್ಷನ್ ಅನ್ನೋದು ನೆಸೆಸರಿ ಆಗಿದ್ರು ಸಹ ಅದು ಇನ್ಸಫಿಶಿಯಂಟ್. ಸೊ ವೈ ಡೆಪ್ರಿಸಿಯೇಷನ್ ಇಸ್ ನಾಟ್ ಅ ಸೊಲ್ಯೂಷನ್. ಹಾಗಾದ್ರೆ ರುಪಿ ಡೆಪ್ರಿಸಿಯೇಷನ್ ಆಗಿರೋದು ಅಥವಾ ಡಾಲರ್ ಏರುಪೇರ್ ಆಗೋದು ಸೊಲ್ಯೂಷನ್ ಅಲ್ಲ. ಯಾಕಂತಂದ್ರೆ ಎಕ್ಸ್ಪೋರ್ಟ್ ಗೇನ್ಸ್ ಆರ್ ಲಿಮಿಟೆಡ್. ಹೈ ಇಂಪೋರ್ಟ್ ಕಂಟೆಂಟ್ ರೆಡ್ಯೂಸಸ್ ಕಾಂಪಿಟೇಟಿವ್ನೆಸ್ ಗೇನ್ಸ್. ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಎಕ್ಸ್ಪೋರ್ಟ್ ಮಾಡ್ತೀವಲ್ವಾ, ಅದರ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ, ಕಾಂಪಿಟೇಟಿವ್ನೆಸ್ ಇರೋದಿಲ್ಲ, ಇನ್ಫ್ಲೇಷನ್ ರಿಸ್ಕ್ ಇರಬಹುದು. ಕಾಸ್ಟ್ಲಿಯರ್ ಕ್ರೂಡ್ ಆಯಿಲ್ ಅಂಡ್ ಎಸೆನ್ಷಿಯಲ್ ಇಂಪೋರ್ಟ್ ರೈಸ್ ಪ್ರೈಸಸ್. ಕ್ರೂಡ್ ಆಯಿಲ್ ಪರ್ಚೇಸ್ ಮಾಡ್ತೇವೆ, ಎಸೆನ್ಷಿಯಲ್ ಪ್ರಾಡಕ್ಟ್ ಗಳನ್ನ ನಾವು ಬೈ ಮಾಡೋದ್ರಿಂದ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಇನ್ವೆಸ್ಟರ್ ಸಿಗ್ನಲ್ ಪ್ರಾಬ್ಲಮ್. ಪರ್ಸಿಸ್ಟೆಂಟ್ ಡಿಪ್ರಿಸಿಯೇಷನ್ ಮೇ ವರ್ಸನ್ ಕ್ಯಾಪಿಟಲ್ ಔಟ್ಫ್ಲೋ. ಇನ್ನೂ ಇನ್ಫ್ಲೇಷನ್, ಡಿಪ್ರಿಸಿಯೇಷನ್ ಇದೆಲ್ಲ ಜಾಸ್ತಿ ಆಗ್ತಾ ಹೋದ್ರೆ ಹೊರಗಡೆ ಕ್ಯಾಪಿಟಲ್ ಔಟ್ಫ್ಲೋ ಆಗೋದು ಇನ್ನಷ್ಟು ಹೆಚ್ಚಾಗಬಹುದು. ಇನ್ನು ಡಿವ್ಯಾಲ್ಯೂಯೇಷನ್ ಇಸ್ ಜಸ್ಟಿಫೈಡ್ ಓನ್ಲಿ ವೆನ್ ಇನ್ಫ್ಲೇಷನ್ ಡಿಫರೆನ್ಷಿಯಲ್ ಎಕ್ಸಿಸ್ಟ್, ನಾಟ್ ದ ಕೇಸ್ ಹಿಯರ್ ಅಲ್ವಾ. ಇನ್ಫ್ಲೇಷನ್ ಡಿಫರೆನ್ಸಿಯೇಷನ್ ಇದ್ದಾಗ ನಾವು ಡಿವ್ಯಾಲ್ಯೂಯೇಷನ್ ಮಾಡೋದನ್ನ ನೋಡಿದ್ರೆ ಸ್ವಲ್ಪ ಅದು ವರ್ಕ್ ಆಗಬಹುದು. ಆದ್ರೆ ಇಲ್ಲಿ ಆ ಪರಿಸ್ಥಿತಿ ಇಲ್ಲ. ಕರೆನ್ಸಿ ವೀಕನಿಂಗ್ ಬಿಕಮ್ ಸೆಲ್ಫ್ ಡೆಫಿಟಿಂಗ್ ರಾದರ್ ದನ್ ಕರೆಕ್ಟಿವ್. ನಾವು ನಮ್ಮದೇ ಕರೆನ್ಸಿಯನ್ನ ವೀಕ್ ಮಾಡೋದ್ರಿಂದ ಅದು ಸೆಲ್ಫ್ ಡಿಫೀಟ್ ಅಂತ, ನಾವೇ ಸೋತ ಹಾಗೆ. ಕರೆಕ್ಷನ್ ಆಗೋದಿಲ್ಲ ಅದು ಅವಾಗ. ನೋಡಿ, ಸಸ್ಟೈನ್ಡ್ ಕ್ಯಾಪಿಟಲ್ ಔಟ್ಫ್ಲೋ. ನೋಡಿ, ಕ್ಯಾಪಿಟಲ್ ಎಲ್ಲ ಹೊರಗಡೆ ಹೋಗ್ತಾ ಇದೆ ಅಂತಂದ್ರೆ ರೂಪಿಗೆ ಇನ್ನಷ್ಟು ಪ್ರೆಷರ್ ಬರುತ್ತೆ. ಸ್ಟಾಕ್ ಮಾರ್ಕೆಟ್ ವೊಲಟಾಲಿಟಿ ಅಲ್ಲೂ ಸಹ ಏರ್ಪೇರ್ ಆಗ್ತಾ ಹೋಗುತ್ತೆ. ಮತ್ತೆ ವೆಲ್ತ್ ಎಫೆಕ್ಟ್ಗಳು ನೆಗೆಟಿವ್ ಆಗುತ್ತೆ. ಹೈಯರ್ ಕಾಸ್ಟ್, ಇಂಪೋರ್ಟಿನ ಕಾಸ್ಟ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಪ್ರೆಷರ್ ಹೆಚ್ಚಾಗ್ತಾ ಹೋಗುತ್ತೆ. ಇದ್ರ ಜೊತೆ ನಾವು ಮತ್ತೆ ಬಾರೋ ಮಾಡ್ತೀವಲ್ವಾ, ಅದ್ರ ಕಾಸ್ಟ್ ಜಾಸ್ತಿ ಆಗುತ್ತೆ. ಈ ತರ ಸೈಕಲ್ ಅದು. ನೀವು ಸ್ಟಾರ್ಟ್ ಮಾಡಿದ್ರಿ, ಅದೇ ಮುಂದುವರ್ಕೊಂಡು ಹೋಗುತ್ತೆ, ಮತ್ತೆ ವಾಪಸ್ಸು ಇದೇ ಒಂದು ಸರ್ಕಲ್ಗೆ ಬಂದು ತಲುಪುತ್ತೆ. ಆದ್ರೆ ಏನ್ ಮಾಡ್ಬೇಕು? ಈ ಟಾಪಿಕ್ ಸ್ವಲ್ಪ ಎಕನಾಮಿ ಬಗ್ಗೆ ತಿಳ್ಕೊಂಡಿದ್ರೆ ಹೆಚ್ಚು ನಿಮ್ಗೆ ಅರ್ಥ ಆಗಿರುತ್ತೆ. ಇಲ್ಲಿದ್ರೆ ಕೆಲವೊಂದು ಟರ್ಮ್ಗಳು ಹೊಸದಾಗಿ ಅನ್ಸ್ಬಹುದು. ಆದ್ರೂ ಕೇಳಿಸ್ಕೊಳ್ಳಿ, ಮುಂದೆ ಎಕನಾಮಿಕ್ ಕ್ಲಾಸ್ ಮುಗಿದ ಮೇಲೆ ಸಹ ಲಿಂಕ್ ಆಗ್ಬಹುದು. ನಾವೇನ್ ಮಾಡ್ಬೇಕು ಹಾಗಾದ್ರೆ? ಡಿಪ್ಲೊಮ್ಯಾಟಿಕ್ ಎಂಗೇಜ್ಮೆಂಟ್, ಟ್ರೇಡ್ ಟೆನ್ಷನ್ಗಳನ್ನ ಡಿಎಸ್ಕಲೇಟ್ ಮಾಡೋದು, ಇದರ ಒಂದು ಆಘಾತವನ್ನು ತಪ್ಪಿಸಬೇಕಾಗತ್ತೆ. ಎಲೆಕ್ಟೆಬಿಲಿಟಿ ಅಂತಂದ್ರೆ ನಾವು ಊಹೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು. ಯಾವ ದೇಶ ಯಾವ ರೀತಿಯಾಗಿ ನಮ್ಮ ಮೇಲೆ ಟ್ಯಾರಿಫ್ ಹಾಕ್ಬಹುದಾ, ಅಥವಾ ಆ ದೇಶದ ಸಂಬಂಧವನ್ನ ಇನ್ನಷ್ಟು ಸುಧಾರಿಸ್ಕೊಳ್ಳೋದ್ರಿಂದ ಏನಾದ್ರೂ ನಾವು ಒಳ್ಳೆ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬಹುದಾ ಎಕನಾಮಿಯನ್ನ ಅಂತ ನೋಡ್ಬೇಕಾಗತ್ತೆ. ಇನ್ನು ಟ್ರೇಡ್ ಡೈವರ್ಸಿಫಿಕೇಶನ್, ರೆಡ್ಯೂಸ್ ಓವರ್ ರಿಲಯನ್ಸ್ ಆನ್ ಒನ್ ಮೇಜರ್ ಮಾರ್ಕೆಟ್. ಯಾವುದೇ ಒಂದೇ ಒಂದು ಮೇಜರ್ ಮಾರ್ಕೆಟ್ ಮೇಲೆ ನಾವು ಡಿಪೆಂಡ್ ಆಗಬಾರ್ದು. ಅದ್ರ ಜೊತೆ FDI, ಸ್ಟೇಬಲ್ FDI ಬರೋ ರೀತಿ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ವಾ, ಅದು ಬರೋ ತರ ನಾವು ಪ್ರಮೋಟ್ ಮಾಡಬೇಕಾಗುತ್ತೆ. ಇನ್ನು RBI ಸಹ ವಾಲಟಾಲಿಟಿ ಮ್ಯಾನೇಜ್ಮೆಂಟ್ ಅನ್ನ ಕಂಟಿನ್ಯೂ ಮಾಡಬೇಕು, ರೇಟ್ ಟಾರ್ಗೆಟ್ ಅನ್ನ ಅವಾಯ್ಡ್ ಮಾಡಬೇಕು ಅಂತ ಈ ಆರ್ಟಿಕಲ್ ಹೇಳ್ತಾ ಇದ್ದಾರೆ. ಇನ್ನು ಪಾಲಿಸಿ ಸಿಗ್ನಲಿಂಗ್ ಅಂತಂದ್ರೆ ಕನ್ಸಿಸ್ಟೆಂಟ್ ಮೆಸೇಜಿಂಗ್ ಟು ರಿಅಶ್ಯೂರ್ ಇನ್ವೆಸ್ಟರ್ಸ್. ಇನ್ವೆಸ್ಟರ್ಗೆ ಒಂದು ಅಶ್ಯೂರೆನ್ಸ್ ಬೇಕಾಗುತ್ತೆ. ನಂಬಬೇಕು ಅಂತಂದ್ರೆ ಕನ್ಸಿಸ್ಟೆಂಟ್ ಆಗಿ ಅವರ ಕಾಂಟ್ಯಾಕ್ಟ್ ಅಲ್ಲಿ ಅಂದ್ರೆ ಸರಿಯಾದ ವಿವರಗಳನ್ನ ತಿಳಿಸಬೇಕಾಗುತ್ತೆ. ಸೊ ವೆನ್ ಎಕ್ಸ್ಚೇಂಜ್ ರೇಟ್ ಪ್ರೆಷರ್ಸ್ ಅರೈಸ್ ಫ್ರಾಮ್ ಜಿಯೋಪಾಲಿಟಿಕಲ್ ಅನ್ಸರ್ಟನಿಟಿ rather than macroeconomic imbalance, diplomatic stability becomes as critical as monetary management ಅಂತ ಏನ್ ಹೇಳ್ತಾ ಇದ್ದಾರೆ. ಈಗ
ಎಕ್ಸ್ಚೇಂಜ್ ರೇಟ್ ಪ್ರೆಷರ್ ಯಾವ್ದ್ರಿಂದ ಆಗ್ತಾ ಇರೋದು? ಜಿಯೋ ಪೊಲಿಟಿಕಲ್ ಅನ್ಸರ್ಟಿನಿಟಿಯಿಂದ, ನಮ್ಮ ದೇಶದ ಒಳಗಡೆನ ಇಂಬ್ಯಾಲೆನ್ಸ್ ಇಂದ ಆಗ್ತಾ ಇರೋದಲ್ಲ. ಹಾಗಾಗಿ ಡಿಪ್ಲೊಮ್ಯಾಟಿಕ್ ಸ್ಟೆಬಿಲಿಟಿ ಅನ್ನೋದು ಬಹಳ ಇಂಪಾರ್ಟೆಂಟ್. ದೇಶದ ಒಳಗಡೆ RBI ಮಾನಿಟರಿಯನ್ನ ಮ್ಯಾನೇಜ್ ಮಾಡೋದ್ರ ಮೂಲಕ ಇದು ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಬೇಕು. RBI ಕ್ರಮ ಸಹ ಬೇಕಾಗುತ್ತೆ. ಅದ್ರ ಜೊತೆ ಡಿಪ್ಲೊಮ್ಯಾಟಿಕ್ ಸ್ಟೆಬಿಲಿಟಿ, ರಾಜತಾಂತ್ರಿಕವಾಗಿ ಸ್ಥಿರತೆನ ಸಹ ನಾವು ಕಾಪಾಡ್ಕೊಳ್ಬೇಕಾಗತ್ತೆ. ಆಗ ಮಾತ್ರ ಇಂಥ ಸಮಸ್ಯೆಗಳನ್ನ ಬೇಗ ಪರಿಹರಿಸ್ಲಿಕ್ಕೆ ಸಾಧ್ಯ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇವಿಷ್ಟು ಇವತ್ತಿನ ಪ್ರಮುಖವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.